ಸೊ ವೆಲ್ಕಮ್ ಗಾಯ್ಸ್, ತುಂಬ ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿ. ಹಾಗಾಗಿ ಇವತ್ತು ಒಂದು ಹೊಸ ಸಿನಿಮಾದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಮಲಯಾಳಂ ಸಿನಿಮಾದವರು ದಿನ ದಿನ ಹೋಗ್ತಾ ಇದ್ದಂಗೆ ಒಂದು ವಿಚಿತ್ರ ಅನ್ವೇಷಣೆನ ಹಾಗೂ ವಿಚಿತ್ರ ಸಿನಿಮಾನ ಹಾಗೂ ಜನರಿಗೆ ಮುಟ್ಟುವಂತಹ ಒಂದು ಸುಪೀರಿಯರ್ ಸಿನಿಮಾನ ಕೊಡ್ತಾರೆ. ಹಾಗಂತ ನಮ್ಮ ಕನ್ನಡಿಗರು ಏನು ಕಮ್ಮಿ ಇಲ್ಲ. ಇಲ್ಲಿ ಕನ್ನಡಿಗರಿಗೆ ನಾನು ಅವಮಾನ ಕೂಡ ಮಾಡಿಲ್ಲ. ಕನ್ನಡದಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇವೆ. ಆದರೆ ಇತ್ತೀಚೆಗೆ ಬಂದಂತಹ ಮಲಯಾಳಂನಲ್ಲಿ ಬಂದಂತಹ, ಅದು ಕೂಡ ಕನ್ನಡದಲ್ಲಿ ಡಬ್ ಆಗಿರುವಂತಹ ಒಂದು ಸಿನಿಮಾ ಬಗ್ಗೆ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಸಿನಿಮಾ ಅಂದರೆ ಗುರುವಾಯೂರಂಬಲ ನಡಿಯಲ್. ಅಂದರೆ ದೇವರ ಒಂದು ಪಾದದ ಕೆಳಗೆ ಏನೋ ಒಂದು ಅರ್ಥ ಕೊಡುತ್ತೆ, ಅದೆಲ್ಲ ಬೇಡ ಬಿಡಿ. ಕತೆ ಸಿಂಪಲ್ ಆಗಿದೆ ಗುರುವೆ. ಒಬ್ಬ ಹೀರೋ ಇರ್ತಾನೆ, ಆ ಹೀರೋಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಆ ಫ್ರೆಂಡ್ನ ಮದುವೆ ಆಗಿರುತ್ತೆ, ಆದರೆ ಹೀರೋಗೆ ಒಬ್ಬಳು ಹುಡುಗಿ ಕೈ ಕೊಟ್ಟಿರ್ತಾಳೆ. ಆ ಫ್ರೆಂಡ್ನ ಹೆಂಡ್ತಿನೇ ಇವಳಿಗೆ ಕೈ ಕೊಟ್ಟಿರೋ ಹುಡುಗಿ ಆಗಿರ್ತಾಳೆ. ಇಲ್ಲಿಂದ ಕತೆ ಬೇರೆ ಟೇಕ್ ಆಫ್ ತಗೊಳ್ಳುತ್ತೆ. ಅದೇ ಅಲ್ಲದೆ ಆ ಫ್ರೆಂಡ್ನ ತಂಗಿನ ಈ ಹೀರೋ ಮದುವೆ ಆಗಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ. ಆದರೆ ಹೀರೋಗೆ ಒಂಚೂರು ಇಷ್ಟ ಇರಲ್ಲ ಈ ಮದುವೆ, ಯಾಕಂದರೆ ಅವನಿನ್ನೂ ಆ ಹಳೆ ಹುಡುಗಿ ನೆನಪಲ್ಲೇ ಇರ್ತಾಳೆ. ಮುಂದೆ ಇವರಿಬ್ಬರು ಮದುವೆ ಆಗುತ್ತಾ, ಅಥವಾ ಹಳೆ ಹುಡುಗಿನೇ ಇವಳಿಗೆ ಸಿಗ್ತಾಳ, ಅಥವಾ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನಾದರೂ ಇದೆಯಾ? ಕತೆ ಅಂತೂ ತುಂಬ ಕಾಮಿಡಿಯಾಗಿ ತುಂಬ ಚೆನ್ನಾಗಿ ಕೊನೆವರೆಗೂ ಹೋಗುತ್ತೆ. ಹಾಗಾಗಿ ಯಾರು ಈ ಸಿನಿಮಾವನ್ನು ಮಿಸ್ ಮಾಡ್ಕೊಂಡಿದ್ದೀರೋ ದಯವಿಟ್ಟು OTTಯಲ್ಲಿ ಇದೆ, ಇವಾಗಲೇ ಹೋಗಿ ನೋಡಿ. ಅದು ಕೂಡ ಕನ್ನಡ ಪ್ರೇಮಿಗಳಿಗಂತೂ ಹಬ್ಬ. ಈ ಸಿನಿಮಾ ಕನ್ನಡ ಡಬ್ ಆಗಿದೆ, ಕನ್ನಡದಲ್ಲೂ ಕೂಡ ಲಭ್ಯವಿದೆ. ಒಂದು ಸಲ ಹೋಗಿ ನೋಡಿ. ಹಾಗೆ ಈ ಸಿನಿಮಾದಲ್ಲಿ ಕೊನೆಯದಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇನು ಸಂದೇಶ ಅಂದರೆ, ದೇವರು ಒಂದು ಸಲ ಒಬ್ಬರ ಹೆಸರನ್ನ ಹಣೆಯಲ್ಲಿ ಬರೆದ್ರೆ ಯಾವನೇ ಬಂದರೂ ತಪ್ಪಿಸೋಕ್ಕಾಗಲ್ಲ, ಅವರಿಬ್ಬರನ್ನು ದೇವರೇ ಒಂದು ಮಾಡ್ತಾರೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಹಾಗೂ ಉದಾಹರಣೆ ಸಹಿತವಾದ ಚಿತ್ರ ಅಂತ ಹೇಳ್ಬೋದು ಈ ಒಂದು ಸಿನಿಮಾಗೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಇಂತಹ ಒಂದು ಸಿನಿಮಾದ ಅಪ್ಡೇಟ್ಸ್ಗಾಗಿ ಹಾಗೂ ಸಿನಿಮಾದ ಒಂದು ವಿಮರ್ಶೆಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.